ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸ 2.2ರಲ್ಲಿ ಬರ್ತಕ್ಕಂತಹ ಅಂದ್ರೆ ಬಹುಪದೋಕ್ತಿಯ ಪಾಠದಲ್ಲಿ ಅಭ್ಯಾಸ 2.2ರಲ್ಲಿ ಬರ್ತಕ್ಕಂತಹ ರೋಮನ್ ನಂಬರ್ 1ರಲ್ಲಿ ಬರ್ತಕ್ಕಂತಹ ಶೂನ್ಯತೆಗಳನ್ನ ಕಂಡುಹಿಡಿದು ಅವುಗಳ ನಡುವಿನ ಸಹಗುಣಕಗಳ ಸಂಬಂಧವನ್ನ ತಾಳೆ ನೋಡುವುದು ಅಂತಕ್ಕಂಥ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಯಾವ ರೀತಿಯಾಗಿ ನಾವು ಬಿಡಿಸಬಹುದು ಅಂತಕ್ಕಂಥದ್ದನ್ನ ಈಗಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇದಾಗಿ x² - 2x - 8 ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಇದು ಒಂದು ವರ್ಗ ಬಹುಪದೋಕ್ತಿ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ಇದರ ಮಧ್ಯಪದಗಳನ್ನ ಕಂಡುಹಿಡಿದು ಅಂದ್ರೆ ಮಧ್ಯಪದಗಳ ನಂತರ ಶೂನ್ಯತೆಗಳನ್ನ ಕಂಡುಹಿಡಿಬೇಕಾಗುತ್ತೆ. ಮಧ್ಯಪದಗಳನ್ನ ಕಂಡುಹಿಡಿಬೇಕಪ್ಪ ಅಂದ್ರೆ ಮೊದಲನೇ ಹಾಗೂ ಕೊನೆಯ ಪದಗಳನ್ನ ನಾವೇನ್ ಮಾಡಬೇಕು, ಗುಣಿಸಬೇಕಾಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 8 x² ಗೆ x². ಈ ರೀತಿಯಾಗಿರ್ತಕ್ಕಂಥ ಒಂದು ಡಯಾಗ್ರಾಮ್ ಹಾಕೋದ್ರ ಮೂಲಕ ಅಂದ್ರೆ ಮಧ್ಯಪದ ಏನೇನಿದೆ 2x ಅಂತಕ್ಕಂಥದ್ದಿದೆ. ಈ ರೀತಿ ಒಂದು ಡಯಾಗ್ರಾಮ್ ಹಾಕಿದಪ್ಪ ಅಂದ್ರೆ ನಮ್ಗೆ ಈಸಿಯಾಗಿ ಸುಲಭವಾಗಿ ನಾವೇನ್ ಮಾಡಬಹುದು, ಮಧ್ಯಪದಗಳನ್ನ ಬಿಡಿಸ್ತಾ ಹೋಗ್ಬೋದು. ನಾವು ಯಾವ್ದಾದ್ರು ಒಂದು 2 ಸಂಖ್ಯೆಗಳನ್ನ ತಗೋಬೇಕು. ಆ 2 ಸಂಖ್ಯೆಗಳನ್ನ ಗುಣಿಸಿದ್ರೆ ನಮಗೆ 8x² ಬರಬೇಕು. ಅವೇ 2 ಸಂಖ್ಯೆಗಳನ್ನ ಕೂಡಿಸೋದ್ರಿಂದ ಅಥವಾ ಕಳೆಯೋದ್ರಿಂದ ನಮಗೆ -2x ಅಂತಕ್ಕಂಥದ್ದೊಂದು ಸಂಖ್ಯೆ ಬರಬೇಕು. ಹಾಗಾಗಿ ನಾನು 2 ಮತ್ತು 4 ಅಂತಕ್ಕಂಥ ಸಂಖ್ಯೆಗಳನ್ನ ತಗೊಂಡಾಗ ಇದು x ಅನ್ನ ಕೊಡ್ತೀವಿ. ಇಲ್ಲಿ ಚಿಹ್ನೆ ಮೈನಸ್ ಇರೋದ್ರಿಂದ ಇಲ್ಲಿ ನಮಗೆ ಆನ್ಸರ್ ಅಂದ್ರೆ ಈ ಕೂಡಿಸೋದ್ರ ಅಥವಾ ಕಳೆಯೋದ್ರಿಂದ -2 ಬೇಕಾಗಿರೋದ್ರಿಂದ 4ರಲ್ಲಿ 2 ಕಳಿಬೇಕಾಗುತ್ತೆ. ಹಾಗಾಗಿ ದೊಡ್ಡ ಸಂಖ್ಯೆಗೆ ಮೈನಸ್ ಕೊಟ್ಟು ಚಿಕ್ಕ ಸಂಖ್ಯೆಗೆ ನಾವು ಪ್ಲಸ್ ಆಗಿ ಕೊಟ್ಟಾಗ ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಇಲ್ಲಿ ಈಸಿ ಆಗಿ ಬರುತ್ತೆ. ಒಂದ್ಸಲ ಚೆಕ್ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ 4 2 8 x ಇಂಟು x x² ಆಗುತ್ತೆ. -4x ಅಲ್ಲಿ ಪ್ಲಸ್ 2x ಹೋದಾಗ ನಮಗೆ -2x ಅಂತಕ್ಕಂಥ ಒಂದು ಆನ್ಸರ್ ದೊರಕುತ್ತೆ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಮೀಕರಣ x² ಇಲ್ಲಿ -2x ಬದಲಾಗಿ ನಾವೇನಂತ ಬರೀಬೇಕು, +2x -4x -8 ಅಂತಕ್ಕಂಥ ಒಂದು ಬರಿತಾ ಹೋಗ್ಬೇಕಾಗುತ್ತೆ. ಈಗ ಇವೆರಡು ಒಂದು ಗುಂಪು ಇವೆರಡು ಒಂದು ಗುಂಪು ಆಗಿ ಮಾಡಿದಾಗ ಇಲ್ಲಿ x ಅಂತಕ್ಕಂಥ 2 ಇದಾವೆ. ಇಲ್ಲಿ x ಇರೋದ್ರಿಂದ ಇವೆರಡರಲ್ಲಿ ಒಂದೇ ತೆರನಾಗಿರ್ತಕ್ಕಂಥ x ಇರೋದ್ರಿಂದ ಒಂದು x ಅನ್ನು ನಾವು ಕಾಮನ್ ಆಗಿ ಬರೆದಾಗ ಇಲ್ಲಿ ಏನು ಉಳಿಯುತ್ತೆ, x ಅಂತಕ್ಕಂಥ ಒಂದು ಸಂಖ್ಯೆ ಉಳಿತದೋ ಬೀಜ ಚರಾಕ್ಷರ ಉಳಿಯುತ್ತೆ. ಪ್ಲಸ್ ಇಂಟು ಪ್ಲಸ್ ಇಲ್ಲಿ ಆಲ್ರೆಡಿ x ಅನ್ನ ನಾವು ಕಾಮನ್ ಆಗಿ ಹೊರಗೆ ತರದಾಗ ಇಲ್ಲಿ 2 ಅಂತಕ್ಕಂಥ ಒಂದು ಸಂಖ್ಯೆ ಉಳಿತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಲ್ಲಿ x ಅಂದ್ರೆ ಇದರಲ್ಲಿ ಮಾತ್ರ x ಇದರಲ್ಲಿ x ಇಲ್ಲದೆ ಇರೋದ್ರಿಂದ x ಅನ್ನು ನಾವು ಕಾಮನ್ ಆಗಿ ತೆಗಿಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಸಂಖ್ಯೆಗಳನ್ನ ನೋಡ್ಕೋಬೇಕು. 4 ಮತ್ತು 8 ಅಂತಕ್ಕಂಥದ್ದು ಒಂದೇ ಸಂಖ್ಯೆಯಲ್ಲಿ ಭಾಗ ಆಗೋದ್ರಿಂದ 4ಅನ್ನ ನಾವು ಕಾಮನ್ ಆಗಿ ತೆಗೆದಾಗ ಮೈನಸ್ ಕಾಮನ್ 4 ಕಾಮನ್ ತೆಗೆದಾಗ ಉಳಿದಿತ್ತು x. ಇಟ್ ಮೀನ್ಸ್ 4 1 4 ಅಂತಕ್ಕಂಥದ್ದು x ಉಳಿತು. x ಗೆ x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 ಎಷ್ಟು 8 ಅಂದ್ರೆ 4 2 8 ಅಂತಕ್ಕಂಥದ್ದು ನಾವು ಕಾಮನ್ ತೆಗೆದಾಗ ಇಲ್ಲಿ ಇರ್ತಕ್ಕಂಥ 2 ಇಂಟು ಬ್ರಾಕೆಟ್ ಇರ್ತಕ್ಕಂಥ 2 ಕೂಡ ಏನಾಗಿರ್ಬೇಕು, ಸಮವಾಗಿರ್ಬೇಕು. ಈಗ ಹೊರಗಿರ್ತಕ್ಕಂಥ ಸಂಖ್ಯೆಗಳು x - 4 ಅಂತಕ್ಕಂಥದ್ದು, ಇನ್ನೊಂದು x + 2 ಅಂತಕ್ಕಂಥದ್ದು. ನೆಕ್ಸ್ಟ್ ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ಅಂದ್ರೆ x -4 ಆ ಕಡೆ ಹೋದಪ್ಪ ಅಂದ್ರೆ +4 ಆಗುತ್ತೆ. ನೆಕ್ಸ್ಟ್ x +2 ಆ ಕಡೆ ಹೋದಪ್ಪ ಅಂದ್ರೆ -2 ಅಂತಕ್ಕಂಥದ್ದು ಆಗುತ್ತೆ. ಈಗ +4 ಮತ್ತು -2 ಅಂತಕ್ಕಂಥವು ಇವು ಯಾವುದರ ಶೂನ್ಯತೆಗಳು ಅಂತಪ್ಪ ಅಂದ್ರೆ x² - 2x -8ರ ಶೂನ್ಯತೆಗಳು. -8ರ ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ 4 ಅಂದ್ರೆ +4 ಮತ್ತು -2 ಅಂತಕ್ಕಂಥದ್ದು. +4 ಮತ್ತು -2 ಅಂತಕ್ಕಂಥದ್ದು. ಈಗ ಇವುಗಳ ಶೂನ್ಯತೆಗಳ ಏನ್ ಕಂಡುಹಿಡಿಯಬೇಕು, ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ಯಾವ ರೀತಿ ನೋಡ್ಬೇಕಪ್ಪ ಅಂದ್ರೆ ಮೊದಲನೇಗೆ ಆಲ್ಫಾ ಪ್ಲಸ್ ಬೀಟಾದ ಸೂತ್ರ ಏನಪ್ಪ ಅಂದ್ರೆ -p/a ಅಂತಕ್ಕಂಥದ್ದು ಬರುತ್ತೆ. ಆಲ್ಫಾ ಪ್ಲಸ್ ಬೀಟಾ ಮೀನ್ಸ್ ಶೂನ್ಯತೆಗಳ ಮೊತ್ತ ಅಂತಕ್ಕಂಥದ್ದು. ಆಲ್ಫಾ ಪ್ಲಸ್ ಬೀಟಾ -p/a ಅಂತಕ್ಕಂಥದ್ದು ಬರುತ್ತೆ. ಆಲ್ಫಾ ಅನ್ನಪ್ಪ ಅಂದ್ರೆ 4 ಪ್ಲಸ್ ಬೀಟಾ ಅನ್ನಪ್ಪ ಅಂದ್ರೆ -2 ಅಂತಕ್ಕಂಥದ್ದು. ಮೈನಸ್ ಬಿ ಮೀನ್ಸ್ x ನ ಸಹಗುಣಕ ಅಂತಂದ್ರೆ x ನ ಸಹಗುಣಕ. ನೆಕ್ಸ್ಟ್ a ಏನಪ್ಪ ಅಂದ್ರೆ x² ನ ಸಹಗುಣಕ ಅಂತ ತಗೋಬೇಕು. ಇಲ್ಲಿ ಮೈನಸ್ ಬಿ ಅಂದ್ರೆ x ನ ಸಹಗುಣಕ ಏನಿದೆ ಇದೆ -2 ಇದೆ. ಹಾಗಾಗಿ -2 a ಅಂದ್ರೆ x ನ ಸಹಗುಣಕ ಏನಿನ್ನು ಕೂಡ 1 ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಈಗ 4 ಪ್ಲಸ್ ಇಂಟು ಮೈನಸ್ 2 ಇಲ್ಲಿ ಮೈನಸ್ ಇಂಟು ಮೈನಸ್ +2 ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಒಂದು +1 ಮೈನಸ್ ಇದ್ದಾಗ ನಾವು ಚಿಹ್ನೆಗಳ ನಿಯಮದ ಪ್ರಕಾರ ಕಳಿಬೇಕಾಗುತ್ತೆ. +4 ಅಲ್ಲಿ -2 ಹೋದಪ್ಪ ಅಂದ್ರೆ ನಮಗೆ +2 ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. ಈ ಕಡೆಗೂ ಕೂಡ +2 ಅಂದ್ರೆ ಇಲ್ಲಿ LHS RHS ಅಂತಕ್ಕಂಥದ್ದು ಅಂದ್ರೆ 2 ಸಮ ಬಂತಪ್ಪ ಅಂದ್ರೆ ಈಗ ಶೂನ್ಯತೆಗಳ ಮೊತ್ತ ಸರಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ
ಆಲ್ಫಾ ಇಂಟು ಬೀಟಾ ಅಂತ ತಗೋಬೇಕು. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸಿ ಅಂದ್ರೆ ಸ್ಥಿರಾಂಕ ಅಂತ ಅಂದ್ರೆ ಕೊನೆಯ ಸಂಖ್ಯೆ ಅಂತ ಅರ್ಥ. ಆಲ್ಫಾ ಅಂದ್ರೆ 4 ಇಂಟು ಬೀಟಾ ಅಂದ್ರೆ -2 ಇಸ್ ಈಕ್ವಲ್ ಟು ಸಿ ಅಂದ್ರೆ ಇಲ್ಲಿ -8 ಇದೆ, -8 ಎ ಏನಪ್ಪ ಅಂದ್ರೆ ಎಕ್ಸ್ ಪ್ಯಾರಲ್ ಸಹಗುಣಕ ಪ್ಲಸ್ ಇಂಟು ಮೈನಸ್ ಮೈನಸ್ 4 2 8 ಇಸ್ ಈಕ್ವಲ್ ಟು -8 ಗೆ -8. ಇದು ಕೂಡ LHS ಇಸ್ ಈಕ್ವಲ್ ಟು RHS ಬಂದಿರೋದ್ರಿಂದ ನಾವು ಕಂಡುಹಿಡಿತಕ್ಕಂತಹ ಬಹುಪದೋಕ್ತಿಗಳು +4 ಮತ್ತು -2 ಅಂತಕ್ಕಂಥದ್ದು ಸರಿಯಾಗಿದೆ ಅಂತ, ಇದು ಸರಿಯಾಗಿದೆ ಅಂತಕ್ಕಂಥದ್ದನ್ನ ತಿಳಿತಾ ಹೋಗ್ಬೋದು. ನೆಕ್ಸ್ಟ್ ಇದೇ ಒಂದು ಅಭ್ಯಾಸದಲ್ಲಿ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ 4s² ಮೈನಸ್ 4s ಪ್ಲಸ್ 1 ಅಂತಕ್ಕಂಥ ಒಂದು ಲೆಕ್ಕ ಇದೆ. ಇದನ್ನ ನಾವು ಯಾವ ರೀತಿ ಬಿಡಿಸಬೇಕಪ್ಪ ಅಂದ್ರೆ ಇದೇ ರೀತಿ ಮೊದಲಿಗೆ ನಾವೇನ್ ಮಾಡ್ಕೋಬೇಕು, ಮೊದಲನೇ ಹಾಗೂ ಕೊನೆಯ ಸಂಖ್ಯೆಗಳನ್ನ ಗುಣಿಸ್ಕೋಬೇಕಾಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 4 s² ಗೆ s² ಈ ರೀತಿ ಒಂದು ಡಯಾಗ್ರಾಮ್ ಹಾಕೊಂಡಾಗ ಮಧ್ಯದಲ್ಲಿ ಇರ್ತಕ್ಕಂಥ ಸಂಖ್ಯೆ 4s ಅಂತಕ್ಕಂಥದ್ದಿದೆ. ಈಗ ನಾವು ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ತಗೊಂಡಾಗ ಅವುಗಳನ್ನ ಗುಣಿಸಿದ್ರೆ ನಮಗೆ 4s² ಬರಬೇಕು. ಅವೇ ಎರಡು ಸಂಖ್ಯೆಗಳನ್ನ ಕೂಡಿಸೋದ್ರಿಂದ ಅಥವಾ ಕಳೆಯೋದ್ರಿಂದ ನಮಗೆ ಏನ್ ಬರಬೇಕು, 4s ಅಂತಕ್ಕಂಥದ್ದು ಬರಬೇಕು. ಹಾಗಾಗಿ 2 ಮತ್ತು 2 ಅನ್ನ ತಗೊಂಡಾಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಎಸ್ ತಗೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4 s ಇಂಟು s² ಆಗುತ್ತೆ. ಎರಡು ಮೈನಸ್ ಇರೋದ್ರಿಂದ ನಾವು ಕೂಡಿಸಬೇಕಾಗುತ್ತೆ. ಮೈನಸ್ ಇದ್ದಾಗ ಮೈನಸ್ ಅನ್ನ ಮೈನಸ್ ಗೆ ಇಟ್ಟು 2 ಕೂಡಿಸಿದ್ರೆ 4 s ಗೆ s. ಈಗ ನಮಗೆ ಮಧ್ಯಪದಗಳು ಸಿಕ್ಕಾದ್ಮೇಲೆ ಇದನ್ನ ನಾವು ಬಿಡಿಸ್ತಾ ಹೋಗ್ಬೇಕು. 4s² ಮೈನಸ್ 2s ಮೈನಸ್ 2s ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತಂದ್ರೆ ಈ ಮೈನಸ್ 4s ಅನ್ನ ತೆಗೆದ್ಬಿಟ್ಟು ಮಧ್ಯಪದಗಳು ಏನಿದಾವೋ ಅವನ್ನ ಏನ್ ಮಾಡ್ತಾ ಹೋಗ್ಬೇಕು, ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಇವೆರಡು ಒಂದು ಗುಂಪು ಇವೆರಡು ಒಂದು ಗುಂಪಾಗಿ ಮಾಡಿದಾಗ ಇಲ್ಲಿ 2 ಮತ್ತು 4 ಅಂತಕ್ಕಂಥದ್ದಿದೆ. ಇವೆರಡು ಮಧ್ಯದಲ್ಲಿ ಭಾಗವಾಗೋದ್ರಿಂದ 2 ನಾವು ಕಾಮನ್ ಆಗಿ ತೆಗಿತೀವಿ. ಇಲ್ಲಿ s² ಇದೆ, ಇಲ್ಲಿ s ಇರೋದ್ರಿಂದ ಇಲ್ಲಿ s 2 ಇರೋದ್ರಿಂದ 1 s ಅನ್ನ ನಾವು ಹೊರಗೆ ಕಾಮನ್ ಆಗಿ ತೆಗೆದಾಗ ಇಲ್ಲಿ ಉಳಿದು 2s 4 2 4 s 2s ಅಲ್ಲಿ 1s ಬಂದಪ್ಪ ಅಂದ್ರೆ 1s ಉಳಿತು. ಅಂದ್ರೆ ಇದನ್ನ ನಾವು ಗುಣಿಸಿದ್ರೆ ಇದು ಬರ್ತಕ್ಕಂಥದ್ದು 2 4 s ಇಂಟು s² ಓಕೆ ರೈಟ್ ಇದೆ. ನೆಕ್ಸ್ಟ್ ಮೈನಸ್ ಗೆ ಮೈನಸ್ ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 2s ಆಲ್ರೆಡಿ ಇಲ್ಲಿ ಬರ್ತಿರೋದ್ರಿಂದ 2s ಒಂದೇ 2s ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇದರಲ್ಲಿ 2s ಮೈನಸ್ 2s ಪ್ಲಸ್ 1 ಇದರಲ್ಲಿ s ಕಾಮನ್ ಬರಲ್ಲ, ಸಂಖ್ಯೆಗಳು ಕಾಮನ್ ಬರದೇ ಇದ್ದಾಗ ನಮಗೆ ಯಾವುದೇ ಸಂಖ್ಯೆಗಳು ಭಾಗ ಆಗೋದ್ರಿಂದ ಒಂದಂತೂ ಕ್ಲಿಯರ್ ಆಗಿ ಒಂದರಿಂದ ಅಂತೂ ಕ್ಲಿಯರ್ ಆಗಿ ಭಾಗ ಆಗುತ್ತೆ. ಹಾಗಾಗಿ ಮೈನಸ್ 1 ಅನ್ನ ನಾವು ಕಾಮನ್ ತೆಗೆದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2s ಒಂದೇ 2s ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಒಂದೇ 1 ಆಗುತ್ತೆ. ಈಗ ಇವೆರಡು ಸಮ ಬಂದು ನೆಕ್ಸ್ಟ್ ಇಲ್ಲಿ ಬಂದಿದ್ದು 2s ಮೈನಸ್ 1 ಅಂತಕ್ಕಂಥದ್ದು, ಇಲ್ಲಿ ಬಂದಿದ್ದು 2s ಮೈನಸ್ 1 ಅಂತಕ್ಕಂಥದ್ದು. ನಮಗೆ ಏನು ಶೂನ್ಯತೆಗಳನ್ನ ನಾವು ಕಂಡುಹಿಡಿದಿಲ್ಲ, ಹಾಗಾಗಿ 2s ಇಸ್ ಈಕ್ವಲ್ ಟು ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1 ಆಗುತ್ತೆ. ಇಲ್ಲಿ 2s ಇಸ್ ಈಕ್ವಲ್ ಟು ಮೈನಸ್ 1 ಆ ಕಡೆ ಹೋದಪ್ಪ ಅಂದ್ರೆ ಪ್ಲಸ್ 1 ಆಗುತ್ತೆ. ನಮಗೆ ಬೇಕಾಗಿರೋದು s ಇಸ್ ಈಕ್ವಲ್ ಟು 1 ಬಂದು ಇದು ಏನಿಲ್ಲ ಅಂದ್ರೆ ಇಂಟು ಇರುತ್ತೆ, ಇಂಟು ಆ ಕಡೆ ಹೋದಕ್ಕೆ ಬಂದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. ಈಗ s ಇಸ್ ಈಕ್ವಲ್ ಟು 1/2 ಬಂತು. ಇಲ್ಲಿ ಕೂಡ ಸೇಮ್ s ಈ ಪ್ಲಸ್ 1 ಆ ಕಡೆ ಹೋದ್ರೆ ಮೈನಸ್ 1 ಆ ಕಡೆ ಹೋದಪ್ಪ ಅಂದ್ರೆ ಪ್ಲಸ್ 1 ಆಗಿದೆ. ಇಲ್ಲಿ ಇಂಟು ಈ ಕಡೆ ಹೋದಪ್ಪ ಅಂದ್ರೆ ಡಿವೈಡೆಡ್ ಬೈ 1/2. ಹಾಗಾದ್ರೆ ಈ 4s² ಮೈನಸ್ 4s ಪ್ಲಸ್ 1 ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ 1/2 ಅಂತಕ್ಕಂಥದ್ದು. ಈಗ ಇವುಗಳ ಮೊತ್ತ ಮತ್ತು ಗುಣಲಬ್ಧವನ್ನ ನಾವು ನೋಡ್ತಾ ಹೋದಾಗ ಅಂದ್ರೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಬೇಕಪ್ಪ ಅಂದ್ರೆ ಸೂತ್ರ ಏನು, ಶೂನ್ಯತೆಗಳ ಮೊತ್ತ ಏನಪ್ಪಾ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತಕ್ಕಂಥದ್ದು. ಆಲ್ಫಾ ಅಂದ್ರೆ 1/2 ಪ್ಲಸ್ 1/2 ಅಂತಕ್ಕಂಥದ್ದು, ಮೈನಸ್ ಈ ಮೈನಸ್ ಬಿ ಅಂದ್ರೆ ಏನಂತ ಹೇಳಿದ್ವಿ ಎಕ್ಸ್ ನ ಸಹಗುಣಕ. ಇಲ್ಲಿ ಎಕ್ಸ್ ನ ಸಹಗುಣಕ ಏನಿದೆಪ್ಪ ಅಂದ್ರೆ ಮೈನಸ್ 4 ಇದೆ, ಡಿವೈಡೆಡ್ ಬೈ ಎ ಏನಪ್ಪ ಅಂದ್ರೆ ಎಸ್ ನ ಸಹಗುಣಕ ಡಿವೈಡೆಡ್ ಬೈ 4 ಇದೆ. ಹಾಗಾಗಿ ಇಲ್ಲಿ ನಾವು ಇವೆರಡಕ್ಕೂ ಲಾಸ ತೆಗೆದಾಗ ಎಷ್ಟು ಬರುತ್ತಪ್ಪ ಅಂದ್ರೆ 2 ಮತ್ತು 2ರ ಲಾಸ 2 ಬರುತ್ತೆ. ಈಗ ಬಂದಿರ್ತಕ್ಕಂಥ ಲಾಸನ ಇಂಟು 2 ಮಾಡಿದಾಗ 2 ಕ್ಯಾನ್ಸಲ್ ಆಗುತ್ತೆ. ಈ ಎರಡಕ್ಕೂ ಕ್ಯಾನ್ಸಲ್ ಆದಾಗ 1 ಪ್ಲಸ್ 1ಕ್ಕೆ 1 ಆಗುತ್ತೆ. ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4ಕ್ಕೆ 4 ಡಿವೈಡೆಡ್ ಬೈ 4 ಆಗುತ್ತೆ. 1 ಕೂಡಿಸಿನಪ್ಪ ಅಂದ್ರೆ 2 ಡಿವೈಡೆಡ್ ಬೈ 2 ಆಗುತ್ತೆ. ಇಲ್ಲಿ 4 ಡಿವೈಡೆಡ್ ಬೈ 4 ಆಗುತ್ತೆ. 2 ಒಂದೇ
ನಾಲ್ಕು ಒಂದೇ ಅಂದ್ರೆ 1/1 ಇಸ್ ಈಕ್ವಲ್ ಟು 1/1 ಬಂತಪ್ಪ ಅಂದ್ರೆ ಇಲ್ಲಿ LHS ಇಸ್ ಈಕ್ವಲ್ ಟು RHS ಬಂತಪ್ಪ ಅಂದ್ರೆ ಇದು ಸರಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿನೇ ಆಲ್ಫಾ ಇಂಟು ನಾವು ಬೀಟಾ ನೋಡಿದಾಗ C ಡಿವೈಡೆಡ್ ಬೈ A ಅಂತಕ್ಕಂಥ ಹೋಗ್ಬೇಕು. ಆಲ್ಫಾ ಡಿವೈಡೆಡ್ ಬೈ ಬೀಟಾ ಅಂದ್ರೆ 1/2 ಇಂಟು 1/2 ಇಸ್ ಈಕ್ವಲ್ ಟು C ಅಂದ್ರೆ ಎಷ್ಟಾಗಿದೆ ಪ್ಲಸ್ 1 ಇದೆ. A ಅಂತ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ 4 ಇದೆ. 4 ಮೇಲೆ ಅಂಶ ಛೇದ ಗುಣಿಸ್ತಾ ಹೋಗ್ಬೇಕು. 1 1 1 2 2 4 ಇಸ್ ಈಕ್ವಲ್ ಟು 1/4ಕ್ಕೆ 1/4. ಇದು LHS ಇಸ್ ಈಕ್ವಲ್ ಟು RHS ಅಂತಪ್ಪ ಅಂದ್ರೆ ನಾವು ಕಂಡುಹಿಡಿದಿರ್ತಕ್ಕಂತಹ 4s ಮೈನಸ್ 4 ಪ್ಲಸ್ 1 ರ ಶೂನ್ಯತೆಗಳು 1/1 1/2 ಮತ್ತು 1/2 ಅಂತಕ್ಕಂಥವು ಸರಿಯಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳಿತಾ ಹೋಗ್ಬೋದು. ಅಭ್ಯಾಸ 2.2ರಲ್ಲಿ ಮೂರನೇ ಲೆಕ್ಕ ಏನಪ್ಪಾ ಅಂದ್ರೆ 6x² ಮೈನಸ್ 3 ಮತ್ತೆ ಮೈನಸ್ 7x ಇಸ್ ಈಕ್ವಲ್ ಟು 0 ಅಂತಿದೆ. ಇದು ಸ್ವಲ್ಪ ಬದಲಾವಣೆ ಇದೆ. ಏನಿರಬೇಕಾಗಿತ್ತು ಅಂದ್ರೆ x² ಆದ್ಮೇಲೆ x ಇರಬೇಕಾಗಿತ್ತು, ಆಮೇಲೆ ಕಾನ್ಸ್ಟೆಂಟ್ ನಂಬರ್ ಇರಬೇಕಾಗಿತ್ತು. ಹಾಗಾಗಿ ಇದನ್ನ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗಪ್ಪ ಅಂದ್ರೆ 6x² ಮೈನಸ್ 7x ಮೈನಸ್ 3 ಇಸ್ ಈಕ್ವಲ್ ಟು 0. ಸ್ವಲ್ಪ ಕನ್ಫ್ಯೂಸ್ ಏನಾಗ್ಬೋದಪ್ಪ ಅಂದ್ರೆ ಸರ್ ಇಲ್ಲಿ ಬದಲಾವಣೆ ಮಾಡಿರೋದ್ರಿಂದ ಚಿಹ್ನೆಗಳು ಏನಾರ ಚೇಂಜ್ ಆಗಬೇಕು. ಇಲ್ಲ ಚಿಹ್ನೆಗಳು ಯಾವಾಗ ಚೇಂಜ್ ಆಗಬೇಕು ಅಂದ್ರೆ LHS ಇಂದ RHS ಗೆ, RHS ಇಂದ LHS ಗೆ ಬಂದಾಗ ಮಾತ್ರ ಚಿಹ್ನೆಗಳು ಬದಲಾವಣೆ ಆಗ್ತಕ್ಕಂಥದ್ದು. ಇಲ್ಲಿ ನಾವು ಬರೀ ಸ್ಥಾನವನ್ನ ಬದಲಾವಣೆ ಮಾಡಿದ್ದೀವಿ, ಹಾಗಾಗಿ ಚಿಹ್ನೆಗಳು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಈಗ 6 3 18 ಅಂತ ಮೈನಸ್ 18 x² ಮಧ್ಯಪದಗಳು ಅಂದ್ರೆ ಮಧ್ಯಪದ ಏನಿದೆ ಮೈನಸ್ 7x ಇದೆ. ಈಗ 9 ಮತ್ತು 2 ಅನ್ನ ತಗೊಂಡಾಗ 9 2 18 ನಮಗೆ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಕೊಟ್ಟಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 9 18 x ಇಂಟು x² ಮೈನಸ್ 9x ಅಲ್ಲಿ ಪ್ಲಸ್ 2x ಅಂದ್ರೆ ಮೈನಸ್ 7x ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಡಯಾಗ್ರಾಮ್ ನಮಗೆ ದೊರಕಿದಾದ್ಮೇಲೆ ನಾವು 6x² ಮೈನಸ್ 7x ಮೈನಸ್ 3 ಇಸ್ ಈಕ್ವಲ್ ಟು 0 ಅಂತಕ್ಕಂಥದ್ದನ್ನ ಮತ್ತೆ ಅಂದ್ರೆ ಈ ಮಧ್ಯಪದವನ್ನ ಬಿಟ್ಟು ನಾವು ಯಾವ ಪದಗಳನ್ನು ನೋಡ್ಕೋಬೇಕು ಮೈನಸ್ 9x ಪ್ಲಸ್ 2x ಮೈನಸ್ 3 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಾಗ ಈಗ ಇವೆರಡು ಒಂದು ಗುಂಪು ಆಗ್ತವೆ. ಈಗ ಇಲ್ಲಿ 6 ಮತ್ತು 9 ಅಂತಕ್ಕಂಥದ್ದು 3 ಮಧ್ಯದಲ್ಲಿ ಭಾಗ ಆಗೋದ್ರಿಂದ ನಾವು 3 ಅನ್ನ ಕಾಮನ್ ಆಗಿ ತೆಗಿತೀವಿ. x² x ಇರೋದ್ರಿಂದ ನಾವು x ಅನ್ನ ಕಾಮನ್ ಆಗಿ ತೆಗೆದಪ್ಪ ಅಂದ್ರೆ 3 ಎಷ್ಟೇ 6 3 2 6 2x ಅಲ್ಲಿ 1x ಅನ್ನ ಕಾಮನ್ ತೆಗೆದ್ರೆ 1x ಇಲ್ಲಿ ಉಳಿತದೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 3 9 ಅಂದ್ರೆ 3 ಇಂಟು 3 ಗುಣಿಸಿದ್ರೆ 9 x ಆಲ್ರೆಡಿ ತೆಗೆದಿರೋದ್ರಿಂದ ನಮಗೆ ಬಂದಿರತಕ್ಕಂತ ಮಧ್ಯಪದ ಅಥವಾ ಸಾಮಾನ್ಯವಾಗಿ ತೆಗೆದಿರ್ತಕ್ಕಂತ ಆದ್ಮೇಲೆ ಬಂದಿರತಕ್ಕಂತ ಸಂಖ್ಯೆ ಏನಪ್ಪಾ ಅಂದ್ರೆ 2x ಮೈನಸ್ 3 ಅಂತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿನೇ ಇಲ್ಲಿ ಪ್ಲಸ್ 2 ಮತ್ತು 3 ಒಂದೇ ಮಧ್ಯದಲ್ಲಿ ಭಾಗ ಆಗೋದಿಲ್ಲ. x 2ರಲ್ಲಿ ಇರೋದ್ರಿಂದ ಒಂದನ್ನ ನಾವು ಕಾಮನ್ ಆಗಿ ತೆಗೆದಪ್ಪ ಅಂದ್ರೆ 2x ಪ್ಲಸ್ ಇಂಟು ಮೈನಸ್ ಮೈನಸ್ 3 ಅಂದ್ರೆ 1 3 ಅಂತಕ್ಕಂಥದ್ದು. ಈಗ 3x ಪ್ಲಸ್ 1 ನೆಕ್ಸ್ಟ್ 2x ಮೈನಸ್ 3 ಅಂತಕ್ಕಂಥದ್ದು ಬಂದಾದ್ಮೇಲೆ ನಾವೀಗ ಶೂನ್ಯತೆಗಳನ್ನ ಕಂಡುಹಿಡಿಬೇಕಪ್ಪ ಅಂದ್ರೆ x ನ ಬೆಲೆಯನ್ನ ಕಂಡುಹಿಡಿಯಬೇಕಾಗುತ್ತೆ. 3x ಗೆ 3x ಪ್ಲಸ್ 1 ಆ ಕಡೆ ಬಂದಪ್ಪ ಅಂದ್ರೆ ಮೈನಸ್ 1 ಆಗುತ್ತೆ. ಅದೇ ರೀತಿನೇ 2x ಗೆ 2x ಮೈನಸ್ 3 ಆ ಕಡೆ ಬಂದಾಗಪ್ಪ ಅಂದ್ರೆ ಪ್ಲಸ್ 3 ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. x ಇಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 3 ಆಗುತ್ತೆ. ಅಂದ್ರೆ ಇಂಟು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಇಲ್ಲಿ ಕೂಡ x ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2 ಅಂತಕ್ಕಂಥದ್ದು ಬರುತ್ತೆ. ಈ ಎರಡು ಅಂದ್ರೆ ಯಾವುದು 6x² ಮೈನಸ್ 7x ಮೈನಸ್ 3 ರ ಶೂನ್ಯತೆಗಳು ಆಗ್ತವೆ. 3 ರ ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ ಮೈನಸ್ 1/3 ಇನ್ನೊಂದು 3/2 ಅಂತಕ್ಕಂಥದ್ದು. ಇವೆರಡು ಶೂನ್ಯತೆಗಳಾದವು. ಈಗ ಇವುಗಳನ್ನ ತಾಳೆ ನೋಡ್ತಕ್ಕಂತಹ ವಿಧಾನ ಅಂದ್ರೆ ಮೊದಲನೇದು ಏನು ತಾಳೆ ನೋಡ್ಬೇಕು ಶೂನ್ಯತೆಗಳ ಮೊತ್ತವನ್ನು ನೋಡ್ಬೇಕು. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a. ಆಲ್ಫಾ ಎಷ್ಟಿದೆ ಮೈನಸ್ 1 ಇದೆ ಡಿವೈಡೆಡ್ ಬೈ 3 ಪ್ಲಸ್ ಸಿ ಪ್ಲಸ್ ಬೀಟಾ ಎಷ್ಟಿದೆ 3 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಬಿ ಅಂದ್ರೆ x ನ ಸಹಗುಣಕ. x ನ ಸಹಗುಣಕ ಏನಿದೆ ಇಲ್ಲಿ ಮೈನಸ್ 7 ಇದೆ. a ಅಂತಪ್ಪ ಅಂದ್ರೆ x² ನ ಸಹಗುಣಕ ಎಷ್ಟಿದೆ 6 ಅಂತಕ್ಕಂಥದ್ದು. ಈಗ ಇವೆರಡಕ್ಕೂ ನಾವು ಕ್ಯಾಶುವಲ್ ಆಗಿ ಲಾಸ ತೆಗೆದ್ರೆ 3 ಮತ್ತು 2 ರ ಲಾಸ ಎಷ್ಟು ಬರುತ್ತೆ 6 ಬರುತ್ತೆ. ನಾವು ಇಂಟು 6 ಮಾಡಿದಾಗ 3 1 3 3 2 6 ಪ್ಲಸ್ ಇಂಟು ಮೈನಸ್ ಮೈನಸ್ 2 1 2 ಆಗುತ್ತೆ. ಪ್ಲಸ್ ಗೆ ಪ್ಲಸ್ 2 1 2 2 3 6 3 3 9 ಆಗುತ್ತೆ. ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 7 ಡಿವೈಡೆಡ್ ಬೈ 6 ಪ್ಲಸ್ 2ರಲ್ಲಿ ಪ್ಲಸ್ 9ರಲ್ಲಿ ಮೈನಸ್ 2 ಹೋದಪ್ಪ ಅಂದ್ರೆ ನಮಗೆ ಪ್ಲಸ್ 7 ಬರುತ್ತೆ ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು ಪ್ಲಸ್ ಡಿವೈಡೆಡ್ ಬೈ 7/6. ಇದು LHS ಇಸ್ ಈಕ್ವಲ್ ಟು RHS ಸಮ ಬಂತು.
ನೆಕ್ಸ್ಟ್ ಅದೇ ರೀತಿನೇ ಆಲ್ಫಾ ಇಂಟು ಬೀಟಾ ನೋಡಿದಾಗ ಸಿ ಡಿವೈಡೆಡ್ ಬೈ ಎ ಅಂತಕ್ಕಂಥದ್ದು ಸೂತ್ರ ಬರುತ್ತೆ. ಆಲ್ಫಾ ಅಂದ್ರೆ -1 ಡಿವೈಡೆಡ್ ಬೈ 3 ಇಂಟು ಬೀಟಾ ಅಂತ ಬಂದ್ರೆ 3 ಡಿವೈಡೆಡ್ ಬೈ 2. ಸಿ ಅಂದ್ರೆ ಕಾನ್ಸ್ಟೆಂಟ್ ನಂಬರ್ ಎಷ್ಟಿದೆ? -3 ಇದೆ. ಎ ಅಂತಪ್ಪ ಅಂದ್ರೆ 6 ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 3 3 ಇದೆ 6 ಇಸ್ ಈಕ್ವಲ್ ಟು -3 ಡಿವೈಡೆಡ್ ಬೈ 6. ಇಲ್ಲಿ ಕೂಡ LHS ಇಸ್ ಈಕ್ವಲ್ ಟು RHS ಅಂತಕ್ಕಂಥದ್ದು ಬಂತು. ಹಾಗಾದ್ರೆ ನಾವು ಕಂಡುಹಿಡಿತಕ್ಕಂತಹ -1/3 ಮತ್ತು 3/2 ಅಂತಕ್ಕಂತಹ ಶೂನ್ಯತೆಗಳು ಸರಿಯಾಗಿದ್ದಾವೆ ಅಂತ ಅರ್ಥ. ಅದೇ ರೀತಿ ಒಂದನೇ ರೋಮನ್ ನಲ್ಲಿ 4ನೇ ಲೆಕ್ಕ ಏನಿದೆಯಪ್ಪ ಅಂದ್ರೆ 4u² ಪ್ಲಸ್ 8u ಅಂತಕ್ಕಂಥದ್ದಿದೆ. ಇದು ಕಾನ್ಸ್ಟೆಂಟ್ ನಂಬರ್ ಇಲ್ಲ, ಬಟ್ ಕಾನ್ಸ್ಟೆಂಟ್ ನಂಬರ್ ಇಲ್ಲ ಅಂದಾಗ ನಾವೇನ್ ತಗೋಬೇಕು? ಸಿ ಅಂದ್ರೆ ಸಿ ಇಸ್ ಈಕ್ವಲ್ ಟು ಪ್ಲಸ್ 0 ಅಂತ ನಾವು ತಗೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಧ್ಯಪದ ಕಂಡುಹಿಡಿತಕ್ಕಂಥ ಅವಶ್ಯಕತೆ ಏನು ಬರೋದಿಲ್ಲ. 4u² ಪ್ಲಸ್ 8u ಇಸ್ ಈಕ್ವಲ್ ಟು ನಾವು 0 ಅಂತ ತಗೊಂಡಾಗ ಇವೆರಡರಲ್ಲಿ ನಾವು ಕಾಮನ್ ಆಗಿ ತೆಗಿಬೇಕು. ಏನ್ ಕಾಮನ್ ತೆಗಿಬೇಕಪ್ಪ ಅಂದ್ರೆ 4 ಮತ್ತು 8 4 ಮಧ್ಯದಲ್ಲಿ ಭಾಗ ಆಗ್ತವೆ. u² ಇವು ಇರೋದ್ರಿಂದ 1u ಅನ್ನು ಹೊರಗೆ ಬಂದ್ರೆ ಉಳಿದಿದ್ದು u ಪ್ಲಸ್ 4 ಎಷ್ಟೇ ಇಂಟು 4 2 ಇಂಟು ಆಲ್ರೆಡಿ u ಇಲ್ಲಿ ಬರೆದಿರೋದ್ರಿಂದ ಇಸ್ ಈಕ್ವಲ್ ಟು 0. ಈಗ ಇದು ಒಂದು ಪದ, ಇದು ಒಂದು ಪದವಾಗಿ ನಾವು ನೋಡಿಕೊಂಡಾಗ 4u ಇಸ್ ಈಕ್ವಲ್ ಟು 0, u ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ನಾವು ನೋಡಿಕೊಂಡಾಗ u ಇಸ್ ಈಕ್ವಲ್ ಟು 0. ಇಲ್ಲಿ ಇಂಟಿದ್ದು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. u ಇಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ u ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಅದೇ ರೀತಿನೇ u 0 ಪ್ಲಸ್ 2 ಆ ಕಡೆ ಹೋದಾಗ -2 ಆಗುತ್ತೆ. u ಇಸ್ ಈಕ್ವಲ್ ಟು ಆನ್ಸರ್ -2. ಈಗ 0 ಮತ್ತು -2 ಅಂತಕ್ಕಂಥದ್ದು 4u² ಪ್ಲಸ್ 8u ನ ಶೂನ್ಯತೆಗಳಾಗ್ತವೆ. ಅಂದ್ರೆ 4u² ಪ್ಲಸ್ 8u ನ ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ 0 ಮತ್ತು -2. ಇವು ಸರಿನೋ ತಪ್ಪು ಅಂತ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು? ಶೂನ್ಯತೆಗಳ ಮೊತ್ತ ಕಂಡುಹಿಡಿಬೇಕು, ಶೂನ್ಯತೆಗಳ ಗುಣಲಬ್ಧವನ್ನು ನೋಡ್ಬೇಕು. ಶೂನ್ಯತೆಗಳ ಮೊತ್ತ ಏನಿದೆ ನಮಗೆ ಗೊತ್ತಿದೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಅಂತಕ್ಕಂಥದ್ದು. ಆಲ್ಫಾ ಎಷ್ಟಿದೆ? 0 ಇದೆ. ಪ್ಲಸ್ ಬೀಟಾ ಎಷ್ಟಿದೆ? -2 ಇದೆ. ಮೈನಸ್ ಬಿ ಅಂದ್ರೆ ಯು ನ ಸಹಗುಣಕ ಅಂದ್ರೆ ಎಷ್ಟಿದೆ ಇಲ್ಲಿ? ಪ್ಲಸ್ ಎಷ್ಟಿದೆ? ಪ್ಲಸ್ 8 ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಯು ಇದು ಏನು ಇವನ ಎಕ್ಸ್ ನ ಸಹಗುಣಕ ಅಂದ್ರೆ ಏನಿದೆ? ಪ್ಲಸ್ 8 ಅಂತಕ್ಕಂಥದ್ದಿದೆ. ನಾವು ಪ್ಲಸ್ 8 ಅನ್ನ ಈ ರೀತಿ ಬರ್ಕೊಂಡಾಗ ಎ ಮೀನ್ಸ್ ಎಷ್ಟಿದೆಪ್ಪ ಅಂದ್ರೆ ಇವು a² ನ ಸಹಗುಣಕ ಅಂದ್ರೆ 4 ಅಂತಕ್ಕಂಥದ್ದಿದೆ. ಪ್ಲಸ್ ಇಂಟು ಮೈನಸ್ ಇಲ್ಲಿ 0ಗೆ 2 ಅನ್ನು ನಾವು ಕೂಡಿಸಿದಾಗ 2 ಬರುತ್ತೆ. ಪ್ಲಸ್ ಇಂಟು ಮೈನಸ್ 8 ಡಿವೈಡೆಡ್ ಬೈ 4 ಮಾಡ್ಕೋಬಹುದು. ಯಾಕಂದ್ರೆ 4 4 2 8 ಇಲ್ಲಿ -2 ಬಂತು, ಇಲ್ಲಿ ಕೂಡ -2 ಬಂತು. ಅಂದ್ರೆ LHS ಇಸ್ ಈಕ್ವಲ್ ಟು RHS ಬಂತು. ಅದೇ ರೀತಿನೇ ಗುಣಲಬ್ಧ ನೋಡಿದಾಗ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಸಿ ಅಂದ್ರೆ ಇಲ್ಲೇ ಇಲ್ಲ, ನಾವೇನು ತಗೊಳ್ಕೋಬೇಕು? 0 ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟಿದೆ? 4 ಇದೆ. ಎ ಅಂದ್ರೆ ಎ ಮೀನ್ಸ್ x² ನ ಸಹಗುಣಕ 4 ಇದೆ. ಈಗ ಆಲ್ಫಾ ಇಸ್ ಈಕ್ವಲ್ ಟು 0 ಇಂಟು ಬೀಟಾ ಇಸ್ ಈಕ್ವಲ್ ಟು -2 ಪ್ಲಸ್ ಇಂಟು ಮೈನಸ್ 2 ಡಿವೈಡೆಡ್ ಬೈ ಇಲ್ಲಿ ಇರೋದ್ರಿಂದ ಅಂದ್ರೆ ಇಲ್ಲಿ ಆಲ್ರೆಡಿ ನಮಗೆ ಸೇಮ್ ಬಂದಿರೋದು 0 ಬಂದಿರೋದ್ರಿಂದ ಡಿವೈಡೆಡ್ ಬೈ a ಇಸ್ ಈಕ್ವಲ್ ಟು a ಅಂದ್ರೆ x² ನ ಸಹಗುಣಕ ಇರುತ್ತೆ. 0 ಇಸ್ ಈಕ್ವಲ್ ಟು 0 ಬಂದಿರೋದ್ರಿಂದ ಇದು LHS ಇಸ್ ಈಕ್ವಲ್ ಟು RHS ಇರೋದ್ರಿಂದ ಇಲ್ಲಿ 4u² ಪ್ಲಸ್ 8u ನ ಶೂನ್ಯತೆಗಳು 0 ಮತ್ತು -2 ಅಂತಕ್ಕಂಥದ್ದು ಸುಲಭವಾಗಿ ಬಿಡಿಸ್ತಾ ಹೋಗಬಹುದು ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳಬಹುದು. ಈ ರೀತಿಯ ಸಮಸ್ಯೆಗಳನ್ನ ಸುಲಭವಾಗಿ ಬಿಡಿಸ್ತಾ ಇದ್ದೇವೆ. ಧನ್ಯವಾದ.